ಇವತ್ತು ನಾವು ನಮ್ಮ ಬೆಂಗಳೂರ ಟಾಪ್ 1 ಬಿರಿಯಾನಿ ಸ್ಪಾಟ್ ಯಾವ್ದು ಹುಡುಕ್ತಾ ಇದೀವಿ. ಇವಾಗ ನಾನು ಫಸ್ಟ್ ಮೇಘನಾಸ್ ಬಂದೆ. ಬೋನ್ಲೆಸ್ ರಾಯ್ತ ಹಾಕೊಂಡು ಇದಿಲ್ಲ ಅಂದ್ರೆ ಇದೇನು ಇಲ್ಲ. ಮೇಘನಾಸ್ ಬಿರಿಯಾನಿ ತುಂಬಾನೇ ಚೆನ್ನಾಗಿತ್ತು. ರೈಸ್ ಸಪರೇಟ್ ಮತ್ತೆ ಗ್ರೇವಿ ಸಪರೇಟ್ ಆಗಿತ್ತು. ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ನುವಂತದ್ದು. ಸೊ ಐ ಗಿವ್ ಇಟ್ 8 out of 10. ನೆಕ್ಸ್ಟ್ ನಾವು ನಿಮ್ಮೆಲ್ಲ ಫೇವ್ರೇಟ್ ಎಂಪೈರ್ ಮುಂದೆ ಇದೀವಿ. ನಾವೇ ಮಾಡ್ಕೋಬೇಕಾ? ನಾವೇ ಮಾಡ್ಕೋಬೇಕು. ಮತ್ತೆ ಇವ್ರದ್ದು ರೈತ ಅಲ್ಲಿ ನಾವು ಆರೆಂಜ್ ಕಲರ್ ರೈತ ನೋಡಿದ್ವಿ, ಇಲ್ಲಿ ಗ್ರೀನ್ ಕಲರ್ ರೈತ. ಸಾರಿ, ಗ್ರೀನ್ ಕಲರ್ ಸಾಂಬಾರ್. ಇದು ರೈತ. ಸಾರಿ, ಫಸ್ಟ್ ಈಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಆ ಬಿರಿಯಾನಿಗೆ ಈ ಬಿರಿಯಾನಿಗೆ ಡಿಫ್ರೆನ್ಸ್ ಏನು ಅಂದರೆ, ಆ ಬಿರಿಯಾನಿ ಕೆಳಗೆ ಬರೀ ಬಿರಿಯಾನಿ ರೈಸ್ ಇತ್ತು, ಮೇಲೆ ಚಿಕನ್ ಇತ್ತು. ಈ ಬಿರಿಯಾನಿ ಎಲ್ಲ ಮಿಕ್ಸ್ ಮಾಡಿ ಬಿರಿಯಾನಿ ಕೂಡ ತುಂಬಾ ಚೆನ್ನಾಗಿತ್ತು. ಐ ಗಿವ್ ಇಟ್ 8 out of 10 ಅಂತ. ನೋಡೋಣ ಯಾವ್ದು ನನ್ನ ಫೇವ್ರೇಟ್ ಆಗುತ್ತೆ. ನೆಕ್ಸ್ಟ್ ನಾವು ಜೋರ್ನೆ ಬಿರಿಯಾನಿ ಹತ್ರ ಇದ್ದೀವಿ. ಇಲ್ಲಿ ಬಿರಿಯಾನಿ ಆರ್ಡರ್ ಮಾಡಿದೆ. ಅಷ್ಟು ಕಷ್ಟ, ಅಷ್ಟೊಂದೇನು ಚೆನ್ನಾಗಿಲ್ಲ. ಉಪ್ಪು ಜಾಸ್ತಿ ಆಯಿತು ಅನ್ಸುತ್ತೆ. ಚಿಕನ್ ಚೆನ್ನಾಗಿದೆ, ಬಟ್ ರೈಸಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಆಯಿತು ಅನ್ಸುತ್ತೆ. ಅದೇನು ಗೊತ್ತಿಲ್ಲ, ಇವತ್ತು ಯಾಕೋ ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕ್ಬಿಟ್ಟಿದ್ರು ಅನ್ಸುತ್ತೆ. ಐ ಗಿವ್ ಇಟ್ 7 out of 10. ನೆಕ್ಸ್ಟ್ ನಾನು ತಲಪಕಟ್ಟಿಗೆ ಬಂದೆ. ತಲಪಕಟ್ಟಿಯಲ್ಲಿ ಬಿರಿಯಾನಿ ಆರ್ಡರ್ ಮಾಡಿದೆ. ಓ ಮೈ ಗಾಡ್, ಲುಕ್ ಯಮ್ಮಿ. ಬಿರಿಯಾನಿ ಮನೇಲಿ ಮಾಡೋ ಬಿರಿಯಾನಿ ಥರ ಇದೆ. ಇದನ್ನು ದಮ್ ಬಿರಿಯಾನಿ ಕ್ವಾಲಿಫೈ ಮಾಡ್ಬೋದು. ಮನೇಲಿ ಮಾಡೋ ಬಿರಿಯಾನಿ ಥರ ಇದೆ. ಬೆಸ್ಟ್ ಬಿರಿಯಾನಿ ಅನ್ಬೋದು ನಾವು. ಓಕೆ, ದಿಸ್ ಅಫಿಷಿಯಲಿ ಬಿಕೇಮ್ ಮೈ ಫೇವ್ರೇಟ್ ಬಿರಿಯಾನಿ. ನಿಮ್ಮ ಫೇವ್ರೇಟ್ ಬಿರಿಯಾನಿ ಯಾವುದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ.